ಶಿವಾಯ ಗುರವೇ ನಮಃ. ಶ್ರೀಮಾತ್ರೇ ನಮಃ. ಶ್ರೀ ಗುರು ಸಚ್ಚಿದಾನಂದ ಪರಬ್ರಹ್ಮಣೇ ನಮಃ. ದೇವಿ ಮಹಾತ್ಮೆ ಗ್ರಂಥ 1ನೇ ಅಧ್ಯಾಯ 49ನೇ ಪದ್ಯ. ಹಾರ ಹೀರಾವಳಿಯ ಪದಕದ ತೋರ ಮುತ್ತಿನ ಕಂಠಮಾಲೆಯ 3 ರೇಖೆಯ ತ್ರಿವಳಿಗಳ ಭುಜ ಕೀರ್ತಿ ವಂಕಿಗಳ ದೋರೆ ಕಂಕಣ ಕಡಗ ಮುದ್ರಿಕೆ ತೋರುತಿಹ ತೋಳ್ತಾಯತದ ಕಳೆ ತೋರುತಿಹ ಪರಬೊಮ್ಮವನು ನೆನೆಯೆಂದುದ ಶರೀರ. ಆ ಶರೀರ ಆ ಅಶರೀರ ವಾಕ್ಯ ಆಕಾಶವಾಣಿ ಹೀಗೆ ನುಡಿತಾ ಇದೆ. ಅಂದರೆ ಶ್ರುತಿಗಳು ಹೇಳ್ತಾ ಇದ್ದಾವೆ. ಯಾಕೆ ಇವಕ್ಕೆ ಆಕಾಶವಾಣಿ ಅಶರೀರ ವಾಕ್ಯ ಯಾಕೆ ಹೇಳ್ತಾ ಇದ್ದಾರೆ ಅಂತ ಕೇಳಿದರೆ, ಋಷಿಗಳು ಹೇಳಿರ್ತಕ್ಕಂಥವು ಇವು ವೇದಗಳು ಎಲ್ಲವೂ ಕೂಡ ಅಪೌರುಷೇಯ ಅಂತ ಪೌರುಷೇಯ ಅಂದರೆ ನಾವು ಸ್ವಂತ ನಾನು ಆಲೋಚನೆ ಮಾಡಿ ಒಂದು ಬರ್ದೇನೆ ಅಂದರೆ ಅದು ಪೌರುಷೇಯ ಆಗ್ತದೆ. ಇವು ಅಪೌರುಷೇಯ ಆಗ್ತದೆ. ಯಾಕೆ ಅಪೌರುಷೇಯ ಅಂದರೆ, ಬ್ರಹ್ಮನು ಕೂಡ ತಪಸ್ಸು ಮಾಡಿದ್ದು ಅದಕ್ಕೆ. ಮೊದಲು ಬ್ರಹ್ಮ ಸೃಷ್ಟಿ ಆಯಿತು ವಿಷ್ಣುವಿನಿಂದ. ಬ್ರಹ್ಮನು ಏನು ಮಾಡಬೇಕಂತ ಗೊತ್ತಿಲ್ಲ, ಅವನಿಂದ ದೇವತೆಗಳು ಸೃಷ್ಟಿಯಾದರು. ಸೃಷ್ಟಿ ಆದಮೇಲೆ ಅವ್ರು ಕೇಳ್ತಾರೆ ನಾವು ಏನು ಮಾಡಬೇಕೀಗ. ಆವಾಗ ಆ ಭಗವಂತನೇ ಆ ನಾರಾಯಣನೇ ಎಂಥದ್ದು ಹಯಗ್ರೀವ ಸ್ವರೂಪದಿಂದ ಬಂದು ಜ್ಞಾನವನ್ನು ಬೋಧಿಸ್ತಾನೆ. ಅಂದರೆ ಡೈರೆಕ್ಟ್ ಬರೋದಿಲ್ಲ. ಅವಾಗ ಶ್ರುತಿ ಕೇಳ್ತದೆ ನೀನು ಯಜ್ಞವನ್ನು ಮಾಡು. ಯಜ್ಞ ಮಾಡ್ತಾನೆ. ಯಜ್ಞ ಮಾಡಿದ ಮೇಲೆ ಏನು ಮಾಡಬೇಕು, ಯಜ್ಞ ಯಾರು ಮಾಡ್ತಾರೋ ನಿನಗೋಸ್ಕರ ಅವ್ರಿಗೆಲ್ಲವರು ಸುಖವನ್ನು ಕರುಣಿಸು. ಪ್ರಜೆಗಳೇನಿದ್ದಾರಲ್ಲ, ಯಜ್ಞ ತಪಸ್ಸು ಏನು ಮಾಡ್ತಾರಲ್ಲ ಅದನ್ನು ನೀವು ಸ್ವೀಕರಿಸಿ ನೀವು ಅವರಿಗೆ ಶುಭವನ್ನು ಕೊಡ್ರಿ. ಈ ರೀತಿ ಹೇಳಿದ ಮೇಲೆ ಅದನ್ನು ಪರಿಪಾಠ ಆಗ್ತದೆ. ಅಲ್ಲಿ ಫಸ್ಟ್ ಬಂದಿದ್ದೇನು, ಭಗವಂತನಿಂದ ಶ್ರುತಿನೇ ಬಂದಿದ್ದು. ಅವ್ರಿಗೆ ದರ್ಶನ ಕೊಟ್ಟಿಲ್ಲ, ವಾಕ್ ಬಂತು. ಅದಕ್ಕೆ ಅಶರೀರವಾಣಿ ಅದು ಸ್ವತಃ ಅದು ಕೇಳಿಸಿದ್ದು. ಧ್ಯಾನಮಗ್ನರಾದರೆ ಮಹಾತ್ಮರು ಈಗಲೂ ಸಾಕಷ್ಟು ಜನ ಸುಮ್ಮನೆ ಮೌನವಾಗಿ ಕೂತ್ಕೊಂಡ್ರೆ ನಿಮಗೆ ಅಂತರ್ವಾಣಿ ಒಂದು ನುಡಿತದೆ. ಅದು ಸತ್ಯ. ಈ ಮನಸ್ಸನ್ನು ಬೆರೆಸಿರಬಾರದು, ಅದಕ್ಕೆ ಮಿಕ್ಸ್ ಮಾಡೋದು. ಮನಸ್ಸಿಗೆ ಮಿಕ್ಸ್ ಆಗಿದೆ ಇಲ್ಲ ಅಂದ್ರೆ ಅದನ್ನು ನೋಡ್ಕೊಳ್ಳೋದು ದೊಡ್ಡ ಒಂದು ಕರ್ತವ್ಯವೇ ಆಗ್ತದೆ. ಹಾಗಾಗಿ ಅವು ಶಬ್ದಗಳು ಅವರು ಋಷಿಗಳು ದರ್ಶನ ಮಾಡಿದಾಗ ಅದನ್ನು ಅನುಭವಿಸಿ ಅವರು ಬರೆದಿದ್ದಾರೆ. ನನಗೆ ಹೀಗೆ ಕಾಣಿಸಿದೆ ಅಂತ ಈಗ ಹೇಳ್ತು ಅಂತ ನಾನು ಬರ್ದಿನಂತೆ ಎಲ್ಲಿ ಯಾವ ಋಷಿಗಳು ಬರೆದಿಲ್ಲ. ಅದಕ್ಕೂ ಅಪೌರುಷೇಯ. ಅದಕ್ಕೋಸ್ಕರ ಶರೀರ ಇಲ್ಲದೆ ಬಂದಿರತಕ್ಕಂಥದ್ದು. ಹಾಗಾಗಿ ಅಶರೀರವಾಣಿ ಶ್ರುತಿಗಳು ಅಂದರೆ ಕಿವಿಗಿಂದ ಕಿವಿಗೆ ಬಂದರೆ ಅದೇ ಶ್ರಾವಣ ಮಾಸ. ಇದಕ್ಕೆ ಈಗ ಶ್ರಾವಣ ಮಾಸ ಅಂದರೆ ವಿಶೇಷ ಅಂದರೆ ಆ ಜ್ಞಾನವನ್ನು ಬೋಧಿಸಿದ್ದು ಇದೇ ಮಾಸದಲ್ಲಿ ಆಗಿರೋದ್ರಿಂದ ಶ್ರಾವಣ ಮಾಸ ಇದೆ. ಶ್ರವ ಅದಕ್ಕೆ ಶ್ರಾವಣ ಎರಡಕ್ಕೆ ಸಂಬಂಧ ಇದೆ ತಾನೆ. ಹಾಗೆ ಶ್ರವಣ ನಕ್ಷತ್ರ ಅದು ವಿಷ್ಣು ಇದು ದೇವತೆ. ಆ ಶ್ರವಣ ಅನ್ನುವಂಥದ್ದು ಇದೆ. ಈ ಶ್ರಾವಣ ಮಾಸದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ಕೃಪೆ ಆಗಿರೋದ್ರಿಂದ ಈ ನೂಲು ಹುಣ್ಣಿಮೆ ಅಂತ ಕರೀತಾರೆ. ಯಜ್ಞೋಪವೀತ ಧಾರಣೆ ಮಾಡ್ತಾರೆ. ಆಮೇಲೆ ರಕ್ಷಾಬಂಧನ ಮಾಡ್ತಾರೆ. ವರಹ ಜಯಂತಿ ಎಲ್ಲವೂ ಕೂಡ ನಮ್ಮ ಹಯಗ್ರೀವ ಸ್ವಾಮಿಗಳ ಜಯಂತಿ ಎಲ್ಲವೂ ಒಟ್ಟಿಗೆ ಬರೋದು ಇದೇ ಕಾರಣಕ್ಕೆ. ಆ ಶ್ರಾವಣ, ಅದಕ್ಕೆ ಶ್ರಾವಣ ಬಂದ ಕೂಡಲೇ ಎಲ್ಲವೂ ಹಬ್ಬಗಳು ಯಾಕೆ ಪ್ರಾರಂಭ ಆಗ್ತವೆ ಅಂದರೆ ಅವತ್ತಿಂದ ಪ್ರಾರಂಭ ಆಗಿದ್ದು. ಅವತ್ತು ವೇದದ ಆ ಕಾಲದಲ್ಲಿ ಆ ವಿಷ್ಣುವು ನಾರಾಯಣನು ಹಯಗ್ರೀವ ಸ್ವರೂಪದಿಂದ ಆ ಮಂತ್ರವನ್ನು ಕೊಟ್ಟಿರೋದ್ರಿಂದ ಅವತ್ತಿನಿಂದ ಇವತ್ತಿವರೆಗೂ ಈ ಕಾಲಕ್ಕೆ ಅಷ್ಟು ಪ್ರಭೆ, ಅಷ್ಟು ಶ್ರಾವಣ ಅಂದ ಕೂಡಲೇ ಎಲ್ಲ ಹಬ್ಬಗಳು ಪ್ರಾರಂಭ ಆಗ್ತಕ್ಕಂಥದ್ದು ಇದು ವಿಶೇಷ. ಹೀಗೆ ಅದು ಹೇಗೆ ಧ್ಯಾನ ಮಾಡ್ತಾ ಇದ್ದಾರೆ ಇಲ್ಲಿ ಅಂದರೆ, ಹಾರಾವಳಿಯ ಪದಕದ ತೋರ ಮುತ್ತಿನ ಕಂಠಮಾಲೆಯ ಆ ಕಂಠಸ್ಥಳ ಇಲ್ಲಿವರೆಗೂ ಬಂದರು. ಕಣ್ಣುಗಳನ್ನು ನೋಡಿದರು, ಕಪೋಲಗಳನ್ನು ನೋಡಿದರು, ಆ ಗದ್ದವನ್ನು ನೋಡಿದರು. ಆ ಕಂಠಧಾರದಲ್ಲಿ ಏನಿದೆ, ಆ ಮಾಲೆ ಇದೆ, ಪದಕದ ಇದೆ. ತೋರ ಮುತ್ತಿನ ಕಂಠ ಮಾಲೆಯ 3 ರೇಖೆಯ ತ್ರಿವಳಿಗಳ ಭುಜ ಕೀರ್ತಿ ವಂಕೆಗಳ ಭುಜಗಳಲ್ಲಿ ಕೀರ್ತಿ ವಂಕೆಗಳು ಅವೆಲ್ಲವೂ ಏನಿರ್ತವಲ್ಲ ಆ ಆಭರಣಗಳು ಕೂಡ ಇದ್ದಾವೆ. ದೋರ ಕಂಕಣ ಕಡಗ ಮುದ್ರಿಕೆ ಕಂಕಣಗಳು ಇದ್ದಾವೆ, ಮುದ್ರಿಕೆಗಳಿದ್ದಾವೆ. ತೋರುತಿಹ ತಾಯತದ ಕಳೆ ತಾಯತೆಗಳು ಅಂತ ಕರೀತಾರೆ. ತೋರುತಿಹ
ಪೊರಬೊಮ್ಮವನು ನೆನೆಯೆಂದು ದಶರೀರ. ಹೀಗೆ ಆ ಜಗನ್ಮಾತೆಯನ್ನು ಸಂಪೂರ್ಣವಾಗಿ ನಾವು ಸ್ಮರಣೆ ಮಾಡಬೇಕು, ಭಾವ ನಿಲ್ಲಿಸ್ಬೇಕು, ಮನಸ್ಸಿಗೆ ಹೊರಗೆ ಹೋಗ್ತಕ್ಕಂಥದ್ದು ಅಭ್ಯಾಸ. ಈ ರೀತಿ ಅದಕ್ಕೆ ಏನು ಮಾಡೋಕೆ, ಅದು ವಿಷಯನೇ ಅಭ್ಯಾಸ, ಅದಕ್ಕೆ ಭಗವದ್ ವಿಷಯವನ್ನು ಕೊಡ್ತಕ್ಕಂಥದ್ದು. ಇದು ಈ ಕಡೆಗೆ ತಿರುಗಿಸಿದಾಗ ನಿಧಾನಕ್ಕೆ ಅಲ್ಲಿಂದ ಶೂನ್ಯ ಆಗ್ತಕ್ಕಂಥದ್ದು ಮುಂದೆ ಬರ್ತದೆ. ಅದು ಯಾವಾಗ, ಏನು, ಹೇಗೆ ಅನ್ನೋದೆಲ್ಲ ಮುಂದೆ ಎಲ್ಲ ಕ್ರಮವನ್ನು ಯಾರಿಗೆ ಶಿವನಿಗೆ ಹೇಳ್ತಾ ಇದ್ದಾರೆ ಆ ಆಕಾಶವಾಣಿ. ಅಂದರೆ ಇದು ನಮ್ಮ ಆ ನಂದೀಶ್ವರನ ಉದ್ದೇಶ ಮಾಡ್ಕೊಂಡು ಶಿವ ಹೇಳ್ತಾ ಇದ್ದಾನೆ. ಇದೆಲ್ಲ ನಮಗೋಸ್ಕರ. ಭಗವದ್ಗೀತೆಯಲ್ಲಿ ಕೂಡ ಅರ್ಜುನನ ನಿಮಿತ್ತ ಮಾಡ್ಕೊಂಡು ನಮಗೆ ಹೇಳಿದ್ದು. ಎಲ್ಲ ಶಾಸ್ತ್ರಗಳು ಕೂಡ, ಯಾವ ಪುರಾಣಗಳು ಕೂಡ ಪುಕ್ಕಟೆ ಅಲ್ಲವು. ಅವು ಸಾಕಷ್ಟು ಕಾಲಹರಣೆ ಮಾಡಲಿಕ್ಕೆ ಹುಟ್ಟಿಲ್ಲ. ಪ್ರತಿಯೊಂದರಲ್ಲಿ ಜ್ಞಾನವನ್ನು ತುಂಬಿದ್ದಾರೆ. ಆ ಜ್ಞಾನವನ್ನು ಗ್ರಹಿಸುವ ಶಕ್ತಿ ಇಲ್ಲದೆ ಇವು ಪುಕ್ಕಟೆ ಪುರಾಣಗಳು ಅನ್ನುವಂಥ ಮಟ್ಟಕ್ಕೆ ಜನಗಳ ಮಾನಸದಲ್ಲಿ ಉಳಿದಿದೆ. ಅದು ಅಜ್ಞಾನ ಅಂತ ಕರಿಬೇಕಾಗಲಿ, ಜ್ಞಾನ ಅಂತ ಕರೀಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಇಷ್ಟು ಜ್ಞಾನವನ್ನು ಈ ಮಾನಸಿಕ ಸೈನ್ಸ್, ಹಾಗಾಗಿ ಅಂಥ ಒಂದು ಜ್ಞಾನವನ್ನು ಕೊಡ್ತಕ್ಕಂಥವರಾಗಿದ್ದಾರೆ. ಮುಂದಿನ ಪದ್ಯದಲ್ಲಿ ಮತ್ತೆ ಯಾವ ರೀತಿ ಧ್ಯಾನ ಮಾಡಬೇಕು ಅನ್ನೋದನ್ನು ಕ್ರಮವಾಗಿ, ಇವೆಲ್ಲ ಒಂದೊಂದು ಪದ್ಯಕ್ಕೆ ಒಂದೊಂದು ಕಟ್ ಅಂತಲ್ಲ, ಅವು ಕಂಟಿನ್ಯೂಷನ್ ಇರ್ತವೆ. ಅದು ನೋಡಿದ ಮೇಲೆ ಕೊನೆಗೆ ಏನಾಗುತ್ತೆ ಅನ್ನೋದೆಲ್ಲವನ್ನು ಕೂಡ ಗಮನಿಸೋಣ. ಶಿವಾಯ ಗುರುವೇ ನಮಃ. ಶ್ರೀಮಾತ್ರೇ ನಮಃ.